ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಒಂದು ಬ್ಯುಸಿ ದಿನ ಆದಮೇಲೆ ನೀವು ಮನೆಗೆ ವಾಪಸ್ ಬಂದಾಗ ನಿಮ್ಮ ಮುದ್ದಿನ ನಾಯಿ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತ ಮಾಡೋದಕ್ಕಿಂತ ಬೇರೇನು ಖುಷಿ ವಿಷಯ ಇದೆ ಅಲ್ವಾ? ಆದರೆ ಹೀಗೆ ಮಾಡುವಂಥ ನಿಮ್ಮ ಮನೆಯ ಪ್ರೀತಿಯ ನಾಯಿ ನಿಮಗೆ ಮಾರಕ ಕಾಯಿಲೆಗಳನ್ನು ಕೂಡ ತಂದಿಡಬಹುದು. ಹುಷಾರ್. ಹಾಗಾದರೆ ಇದು ಹೇಗೆ ನಡೆಯುತ್ತೆ ಅಂತ ನೋಡ್ತಾ ಹೋದರೆ, ಮೊದಲನೇದಾಗಿ ಅನೇಕ ಸಾಕು ನಾಯಿಗಳು ಅನೇಕ ವಸ್ತುಗಳನ್ನು ಇಡೀ ದಿನಪೂರ್ತಿ ನೆಕ್ಕಿರುತ್ತೆ. ಅವುಗಳು ಆಹಾರ ಆಗಿರ್ಬೋದು, ನೀರಾಗಿರ್ಬೋದು, ಅವರ ಪಂಜಗಳಿರ್ಬೋದು, ಅವರ ಆಟಿಕೆಗಳು ಅಥವಾ ಚ್ಯೂಸ್ ಅಂತ ಏನು ಕರಿತೀವಿ ಅವುಗಳು ಕೂಡ, ಜೊತೆಗೆ ಬಹುಶಃ ಅವುಗಳ ಜನನಾಂಗಗಳನ್ನು ಕೂಡ ನೆಕ್ಕಿರಬಹುದು. ಆದರೆ ಎಲ್ಲ ನಾಯಿಗಳು ಈ ರೀತಿ ನೆಕ್ಕೋದು ಅವುಗಳ ಮಾಲೀಕರಿಗೆ ಅಪಾಯ ಉಂಟು ಮಾಡೋದಿಲ್ಲ. ಆದರೆ ಯಾರ ಬಳಿ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೋ ಅಥವಾ ಹಸಿ ಗಾಯ ಇರೋರಿಗೆ, ಜೊತೆಗೆ ಎಳೆ ಮಕ್ಕಳು, ಗರ್ಭಿಣಿಯರು, ಈ ರೀತಿಯಾದಂಥವ್ರಿಗೆ ಅಂಥವರು ಈ ಥರ ಪ್ರೀತಿಯಿಂದ ದೂರ ಇದ್ದರೆ ಅವ್ರುಗಳಿಗೆ ಒಳ್ಳೆಯದು. ಯಾಕಂದರೆ ನಾಯಿಯ ಬಾಯಿಯು ಸಾಮಾನ್ಯವಾಗಿ ಮನುಷ್ಯರಿಗೆ ಕಡಿಮೆ ಅಪಾಯವನ್ನು ಉಂಟು ಮಾಡುವಂಥ ಸೂಕ್ಷ್ಮ ಜೀವಿಗಳು ಅಂದರೆ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳನ್ನು ಹೊಂದಿರುತ್ತವೆ. ಅದು ಅಷ್ಟು ಅಪಾಯಕಾರಿ ಅಲ್ಲದೇ ಇದ್ರೂ ಕೂಡ ಕೆಲವೊಂದು ಬಾರಿ ಝೂನೋಸಿಸ್ ಅಂದರೆ ಜಾತಿಗಳ ನಡುವೆ ಹರಡುವಂಥ ಸಾಂಕ್ರಾಮಿಕ ರೋಗಗಳು, ಅಂದರೆ ನಾಯಿಯಿಂದ ನಾಯಿಗೆ ಅಥವಾ ನಾಯಿಯಿಂದ ಬೇರೆ ಪ್ರಾಣಿಗಳಿಗೆ, ಸೊ ಈ ಥರ ರೋಗಗಳು ನಾಯಿಗಳ ಕಚ್ಚುವಿಕೆಯಿಂದ, ಅವುಗಳು ನಮ್ಮನ್ನು ನೆಕ್ಕೋದ್ರಿಂದ ಹಾಗೂ ಅವುಗಳು ನಮ್ಮನ್ನು ಗೀಚೋದ್ರಿಂದ ಮನುಷ್ಯರಿಗೆ ತುಂಬ ಈಸಿಯಾಗಿ ಸ್ಪ್ರೆಡ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಜನರು ತುಂಬ ಗಂಭೀರ ಹಾಗೂ ಮಾರಕ ಕಾಯಿಲೆಗಳಿಗೆ ಇದರಿಂದಾಗಿ ತುತ್ತಾಗಬಹುದು. ಉದಾಹರಣೆಗೆ ಕ್ಯಾಪ್ನೋಸೈಟೋಫ್ಯಾಗಾಕ್ಯಾನಿಮೋರ್ಸಿಸ್. ಇದು ಮುಕ್ಕಾಲು ಭಾಗದಷ್ಟು ಆರೋಗ್ಯವಂತ ನಾಯಿಗಳು ಮತ್ತು ಬೆಕ್ಕುಗಳ ಬಾಯಲ್ಲಿ ಕಂಡುಬರುವಂಥ ಬ್ಯಾಕ್ಟೀರಿಯಾ. ಇವು ಮನುಷ್ಯರನ್ನು ಬಲಿ ಪಡೆದಂಥ ಅನೇಕ ಉದಾಹರಣೆ ಈಗ ನಮಗೆ ಸಿಕ್ಕಿವೆ. 2023ರಲ್ಲಿ 2800 ಆಸ್ಪತ್ರೆ ರೋಗಿಗಳು ಮತ್ತು ಅವರ ಒಡನಾಡಿ ಪ್ರಾಣಿಗಳ ಜರ್ಮನ್ ಅಧ್ಯಯನ ಪ್ರಾಣಿ ಹಾಗೂ ಅವುಗಳ ಮಾಲೀಕರು ರೋಗವನ್ನು ಹಂಚಿಕೊಳ್ಳೋ ಸಾಧ್ಯತೆ ಇರುತ್ತೆ ಅಂತ ವರದಿ ಕೊಟ್ಟಿದೆ. ಅಂದರೆ ನೀವು ನಿಮ್ಮ ನಾಯಿನ ಬೆಡ್ರೂಮ್ನಲ್ಲೋ ಅಥವಾ ನಿಮ್ಮ ಬೆಡ್ ಮೇಲೋ ಮನೆಯಲ್ಲಿ ತುಂಬ ಪ್ರೀತಿಯಿಂದ ಅವುಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ಇಬ್ಬರ ಮಧ್ಯೆ ರೋಗ ಹರಡುವಿಕೆ ಅಥವಾ ರೋಗ ಹಂಚಿಕೊಳ್ಳುವಿಕೆ ಸಾಧ್ಯತೆ ಇರುತ್ತಂತ ಈ ಒಂದು ಜರ್ಮನ್ ಅಧ್ಯಯನ ಕಂಪನಿ ಇದು ವರದಿ ನೀಡಿದೆ. ಅದರ ಪ್ರಕಾರ ಮನುಷ್ಯರು ಮಾರಕ ರೋಗಕ್ಕೆ ತುತ್ತಾಗೋದನ್ನು ಕೂಡ ನಾವು ತಳ್ಳಿ ಹಾಕುವಂತಿಲ್ಲ. ಆದರೆ ಇನ್ನೊಂದು ಕಡೆ ತಮ್ಮ ಸಾಕು ನಾಯಿಗಳಿಂದ ಸಿಗುವಂಥ ಈ ರೀತಿಯಾದಂಥ ಪ್ರೀತಿಯನ್ನು ಕೆಲವೊಮ್ಮೆ ಮನುಷ್ಯರಿಗೆ ಸ್ಟ್ರೆಸ್ ಬಸ್ಟರ್ಗಳಾಗಿ ಕೂಡ ಕೆಲಸ ಮಾಡುತ್ತವೆ. ಅವುಗಳನ್ನು ಮುದ್ದಾಡೋದು, ತಪ್ಕೊಳ್ಳೋದು, ಬೆಡ್ ಮೇಲೆ ಮಲಗಿಸ್ಕೊಳ್ಳೋದು, ಹೀಗೆ ಇದೆಲ್ಲವೂ ಮನುಷ್ಯರಿಗೆ ಥೆರಪಿ ರೀತಿ ಕೆಲಸ ಮಾಡಿವೆ. ಜೊತೆಗೆ ವೈದ್ಯಕೀಯ ಲೋಕದಲ್ಲೂ ಕೂಡ ಮಾನಸಿಕ ಕಾಯಿಲೆಗಳನ್ನು ಈ ರೀತಿಯಾಗಿ ಗುಣಪಡಿಸೋಕೆ ಉಪಯೋಗಿಸಲಾಗುತ್ತೆ. ಹಾಗಾದರೆ ಇಂತಹ ಝೂನೋಟಿಕ್ ಇನ್ಫೆಕ್ಷನ್ಸ್ಗಳಿಂದ ಬಚಾವಾಗೋದು ತುಂಬ ಈಸಿ. ಅಂದರೆ ನಾಯಿಗಳಿಂದ ನಮಗೆ ಆಗಬಹುದಾದಂಥ ಒಂದು ಇನ್ಫೆಕ್ಷನ್ಸ್ ಇರ್ಬೋದು ಅಥವಾ ರೋಗಗಳಿರ್ಬೋದು, ಜೊತೆಗೆ ಬೇರೆ ಬೇರೆ ಥರದ ಮಾರಕ ಕಾಯಿಲೆಗಳಿರ್ಬೋದು. ಇದರಿಂದ ಯಾವ ಥರ ಬಚಾವಾಗಬಹುದು ನೋಡ್ತಾ ಹೋದರೆ, ಮೊದಲನೇದಾಗಿ ಮನೆಯ ನೆಲವನ್ನು ಸ್ವಚ್ಛವಾಗಿಡಿ. ಮನೆಯ ವಸ್ತುಗಳನ್ನು ಆಗಾಗ ಸ್ವಚ್ಛ ಮಾಡ್ಕೊಳ್ಳಿ. ಜೊತೆಗೆ ಎಲ್ಲ ಸಮಯದಲ್ಲೂ ಕೂಡ ವಿಶೇಷವಾಗಿ ಪ್ರಾಣಿಗಳ ಸಂಪರ್ಕದ ನಂತರ ಮನೆ ಹಾಗೂ ನಿಮ್ಮ ಶುಚಿತ್ವವನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ನಾಯಿಯನ್ನು ಮುದ್ದಾಡಿ, ತಬ್ಕೊಳ್ಳಿ, ಅದರ ಮೈಯನ್ನು ಕೂಡ ನೀವು ಆರಾಮಾಗಿ ಸವರಬಹುದು. ಆದರೆ ಬಾಯಿಯ ವಿಷಯಕ್ಕೆ ಬಂದರೆ ಮಾತ್ರ ಸ್ವಲ್ಪ ಹುಷಾರಾಗಿರಬೇಕು. ಯಾಕಂದರೆ ಯಾವುದೇ ಕೂಡ ಅತಿ ಆದರೆ ಅಮೃತ ಕೂಡ ವಿಷ ಅನ್ನೋ ಹಾಗೆ ಪ್ರೀತಿ ಮಿತಿಯಲ್ಲಿದ್ದರೆ ನಿಮಗೂ ಹಾಗೂ ನಿಮ್ಮ ಪ್ರೀತಿಯ ಶ್ವಾನಕ್ಕೂ ಇಬ್ಬರಿಗೂ ಕೂಡ ಒಳ್ಳೆಯದು.